ಅಸಲಿ ಆಟ ಈಗ ಶುರು ಮಾಡಿದ್ದಾರೆ, ರಿಯಲ್ ಆಟ ಈಗ ಶುರುವಾಗಿದೆ, ಪರ್ಫೆಕ್ಟಾಗಿ ಸ್ಟಾರ್ಟ್ ಆಗಿದೆ, ಪರ್ಫೆಕ್ಟಾಗಿ ಲಾಂಚ್ ಆಗಿದೆ. ಸಿಕ್ಕಾಬಟ್ಟೆ ಜಗಳ, ಸಿಕ್ಕಾಬಟ್ಟೆ ಮಾತು, ಸಿಕ್ಕಾಬಟ್ಟೆ ಈಗೋ, ಸಿಕ್ಕಾಬಟ್ಟೆ ಆ್ಯಟಿಟ್ಯೂಡ್ ಎಲ್ಲವೂ ಓವರ್ಲೋಡೆಡ್ ಆಗಿರುವಂಥ ಒಂದು ಪ್ರೋಮೋ ಬಂದಿದೆ. ಫಸ್ಟ್ ಪ್ರೋಮೋ ನೋಡೋಣ, ಅದಕ್ಕೆ ರಿಯಾಕ್ಟ್ ಮಾಡೋಣ, ಆಮೇಲೆ ನಮ್ಮ ಮಾತುಗಳನ್ನ ಕಂಟಿನ್ಯೂ ಮಾಡೋಣ. ಜಾಯ್ನ್ ವಿತ್ ಮೀ. ನನ್ನ ನೀನು ಗೆಲ್ಲಲಾರೆ. ರಾಜಮಾತೆ ಬಂದ್ರೆ ಎದ್ದು ನಿಲ್ಲಬೇಕು ಎಂಬ ಪರಿಜ್ಞಾನವೂ ಇಲ್ಲವೇ? ಟಿಶ್ಯೂ ಪೇಪರ್ನ ಹಾಳು ಮಾಡಕ್ಕಲ್ಲಿ. ರಾಜಮಾತೆ ಬಂದಾಗ ಎದ್ದು ನಿಲ್ಲಬೇಕೆಂದು ಪರಿಜ್ಞಾನ ಇಲ್ಲವೇ? ಪರಿಜ್ಞಾನ ಕೆಲಸ ಮಾಡಿ ಧೂಳಿರ್ತದೆ, ಇದನ್ನೆಲ್ಲ ಉದ್ರ ಹಾಕ್ಬೇಕು. ಅಯ್ಯೋ, ಮನೆಯಲ್ಲಿರೋ ಯಾವ ವಸ್ತುಗಳು ಹಾಳಾಗಬಾರ್ದು. ವಾಚ್ಮೆನ್ ತರ ವಾಚ್ ಮಾಡಬೇಕು. ಗಲೀಜ್ ರಾತ್ರಿ 9:30. ಸಿಕ್ಕಾಬಟ್ಟೆ ಉರಿಸ್ತಾ ಇದ್ದಾರೆ. ರಿಯಲ್ ಅಸಲಿ ಆಟ ಈಗ ಶುರುವಾಗಿರೋದು. ಆಮೇಲೆ ರಿಯಲ್ ಗಿಲ್ಲಿ ನಟ ಯಾರು ಅಂತ ಇವಾಗ ಗೊತ್ತಾಗುತ್ತೆ. ಅಶ್ವಿನಿ ಮ್ಯಾಮ್ ಅವರು ಯಾಕಾದರೂ ನಾನು ಈ ಥರ ಇವ್ರನ್ನ ಸ್ವಲ್ಪ ಆರ್ಡ್ರ್ ಮಾಡಿ ಕಮೆಂಡಿಂಗ್ ಮೈಂಡ್ಸೆಟಲ್ಲಿ ಯಾಕೆ ಇವ್ರನ್ನ ಜಡ್ಜ್ ಮಾಡಿದೆ, ಯಾಕೆ ಇವ್ರಿಗೆ ಇಷ್ಟೊಂದು ಹೊಟ್ಟೆ ಉರಿಸ್ತೆ ಅಂತ ಅವರೇ ಫೀಲ್ ಮಾಡ್ಕೊಳೋದು ಮಾಡಿಬಿಡ್ತಾರೆ ಏನೋ ಅಂತ ಅನ್ನಿಸ್ತಾ ಇದೆ. ಗಿಲ್ಲಿ ನಟ ಅವರು ಸಿಕ್ಕಾಬಟ್ಟೆ ಉರಿಸ್ತಾರೆ ಗಾಯ್ಸ್, ಸಿಕ್ಕಾಬಟ್ಟೆ ಉರಿಸ್ತಾರೆ. ನನಗನ್ಸೋ ಪ್ರಕಾರ ಮನೆ ಒಳಗೆ ಇದ್ದು ಫೋನ್ ಇಲ್ಲ, ಬೇರೆ ಎಂಟರ್ಟೈನ್ಮೆಂಟ್ ಇಲ್ಲ. ಅವು ನೋಡಿದ ವ್ಯಕ್ತಿನೇ ನೋಡಬೇಕು. ಕೋಪ ಇದ್ದರೂ ಅವ್ರ ಹತ್ರನೇ ತೀರಿಸ್ಕೋಬೇಕು, ಮನಸ್ತಾಪ ಇದ್ದರೂ ಅವ್ರ ಹತ್ರನೇ ತೀರಿಸ್ಕೋಬೇಕು. 2 ನಿಮಿಷ ಆ ಕಡೆ ಈ ಕಡೆ ಓಡಾಡ್ಬೋದು, ಏನು 2 ಅವರ್ ಅವಾಯ್ಡ್ ಮಾಡ್ಬೋದು. ಬಟ್ ಫೇಸ್ ಟು ಫೇಸ್ ಬಂದಾಗ ನೋಡ್ತಾರೆ, ಲುಕ್ ಕೊಟ್ಟಾಗ ಬರುತ್ತೆ, ಯಾರಾದರೂ ಒಬ್ಬರು ಟ್ರಿಗರ್ ಆಗುತ್ತೆ. ಆ್ಯಟಿಟ್ಯೂಡು, ಕೋಪ, ಅದನ್ನು ಬೇರೆ ಥರ ಇಂಡೈರೆಕ್ಟಾಗಿ ತೋರಿಸ್ಕೊಳ್ಳೋದು. ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅರಸಿ ಅಂತ ಒಂಟಿ ಟೀಮಲ್ಲಿ ಅಶ್ವಿನಿ ಮ್ಯಾಮ್ ಅವ್ರಿಗೆ. ಅವರು ಅದನ್ನು ಅಪ್ಲೈ ಮಾಡೋಕ್ಕೆ ಹೋಗ್ತಾರೆ. ಅದಕ್ಕೆ ಇವರು ಬಗ್ತಾ ಇಲ್ಲ ಗಿಲ್ಲಿ ನಟ ಅವರು. ಇವ್ರ ಸ್ಟೈಲಲ್ಲಿ ನಾನು ಅವ್ರು ಮರ್ಯಾದೆ ಕೊಟ್ಟಂಗೂ ಇರಬೇಕು, ಮರ್ಯಾದೆ ಕೊಡದೇ ಇರೋ ಥರನೂ ಇರಬೇಕು. ಆ ಥರ ಮಾತಾಡೋದು ಜಾಸ್ತಿ ಈ ಮನುಷ್ಯ. ಸಿಕ್ಕಾಬಟ್ಟೆ ಫನ್ ಇರುತ್ತೆ ಇವತ್ತಿನ ಎಪಿಸೋಡಲ್ಲಿ ಗಾಯ್ಸ್. ಸಖತ್ ಎಂಟರ್ಟೈನ್ಮೆಂಟ್ಗೆ ಓವರ್ಲೋಡೆಡ್ ಎಂಟರ್ಟೈನ್ಮೆಂಟ್ ಇಲ್ಲಿಂದೀಚೆಗೆ ಎವ್ರಿ ಎಪಿಸೋಡು ನಮಗೆ ಸಿಗ್ತಾ ಹೋಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅವ್ರು ಕೊಟ್ಟಿದ್ದು ಬರೀ 30 ಸೆಕೆಂಡ್ ಪ್ರೋಮೋ ಅದು. ಬಟ್ ಎಷ್ಟು ಮಜವಾಗಿದೆ ಅಂದರೆ, ಯಾರು ಸರಿ ಮಾಡ್ತಾ ಇದ್ದಾರೆ, ಯಾರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರೋಮೋ ನೋಡಿ ಜಡ್ಜ್ ಮಾಡೋಕ್ಕಾಗಲ್ಲ. ಬಟ್ ಅಲ್ಲಿ ಏನಾಗಿದೆ ಅಂತ ಇವತ್ತಿನ ಎಪಿಸೋಡ್ನ ನೋಡಿದಾಗ ಗೊತ್ತಾಗುತ್ತೆ. ಇವತ್ತಿನ ಎಪಿಸೋಡ್ನ ನಾನು ನೋಡ್ತೀನಿ, ನೋಡಿಬಿಟ್ಟು ರಿಯಾಕ್ಟ್ ಕೂಡ ಮಾಡ್ತೀನಿ. ನೀವು ಕೂಡ ನೋಡಿಬಿಟ್ಟು ನಾಳೆ ನಾನು ಮತ್ತೆ ಅದರದ್ದು ರಿವ್ಯೂ ಮಾಡ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದಕ್ಕೂ ಕೂಡ ನೀವು ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಅಲ್ಲಿ ಬಂದು. ಇವತ್ತಿನ ಎಪಿಸೋಡ್ನ ನೋಡಿಬಿಟ್ಟು ನೀವು ಕೂಡ ಬಂದು ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ಏನು, ಹೇಗಿತ್ತು, ಹೇಗೆ ಅನ್ನಿಸ್ತು ಆ ಎಪಿಸೋಡು, ಯಾರು ಏನು ಮಾಡಿದ್ರು ಇವತ್ತಿನ ಎಪಿಸೋಡಲ್ಲಿ ಅನ್ನೋದನ್ನು, ಯಾರು ಇಷ್ಟ ಆಯಿತು, ಯಾರ್ದು ಇಷ್ಟ ಆಗಲಿಲ್ಲ ಅನ್ನೋದನ್ನು, ನಿಮ್ಮ ಒಪಿನಿಯನ್ನ ನಾಳೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಬಂದು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ಈ ಪ್ರೋಮೋದಲ್ಲಿ ನಡೆದಂಥ ಆ್ಯಕ್ಟಿವಿಟೀಸ್ ಇದು ನಿಮಗೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದೆ, ನಿಮಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಇವತ್ತಿನ ಎಪಿಸೋಡ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಗಿಲ್ಲಿ ನಟ ಆ್ಯಂಡ್ ಅಶ್ವಿನಿ ಗೌಡ ಮ್ಯಾಮ್ ಅವರ ಈ ಬಿಹೇವಿಯರು, ಈ ಪ್ರೋಮೋನಲ್ಲಿರೋಂಥ ಈ ಪ್ರೋಮೋ ವಿಡಿಯೋ, ಇವ್ರ ಆ್ಯಕ್ಟಿವಿಟೀಸ್ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಪ್ರತಿಯೊಂದು ಬಿಗ್ ಬಾಸ್ ರಿಲೇಟೆಡ್ ವೀಡಿಯೋಸ್ ನಿಮ್ಮನ್ನು ತಲುಪುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಆನಲ್ಲಿ ಇಟ್ಕೊಳ್ಳಿ. ನೀವು ಆನಲ್ಲಿ ಇಟ್ಕೊಂಡ್ರೆ ನಾನು ಪ್ರತಿಯೊಂದು ವೀಡಿಯೋಸು ನಿಮ್ಮ ಹತ್ರ ಬರುತ್ತೆ. ಆ್ಯಂಡ್ ಇವತ್ತಿನ ಎಪಿಸೋಡು ಮಜವಾಗಿರುತ್ತೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ, ನೋಡಿ ಎಂಜಾಯ್ ಮಾಡಿ. ನಿಮ್ಮ ಒಪಿನಿಯನ್ನ ಇಲ್ಲಿ ಬಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನಾಳೆ ಕೂಡ ವಿಡಿಯೋ ಮಾಡ್ತೀನಿ ಇವತ್ತಿನ ಎಪಿಸೋಡ್ ಬಗ್ಗೆ, ಅಲ್ಲಿ ಕೂಡ ಬಂದು ನಿಮ್ಮ ಒಪಿನಿಯನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.